ಮತ್ತಾಯನು ಬರೆದಂಥ ಸುವಾರ್ತೆ 12ನೇ ಅಧ್ಯಾಯ 43ನೇ ವಾಕ್ಯ. ದೆವ್ವವು ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ ವಿಶ್ರಾಂತಿಯನ್ನು ಹುಡುಕುತ್ತಾ ನೀರಿಲ್ಲದ ಸ್ಥಳಗಳಲ್ಲಿ ತಿರುಗಾಡುತ್ತದೆ. ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ದೆವ್ವವು ಒಬ್ಬ ವ್ಯಕ್ತಿಯನ್ನು ಬಿಟ್ಟು ಹೋದಾಗ ಏನು ನಡೆಯುತ್ತದೆ ಎಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಇದೇನೊಂದು ಕಲ್ಪನೆಯಲ್ಲ ಅಥವಾ ಯಾರೊಬ್ಬರು ಹೇಳಿದಂಥ ಕಥೆಯಲ್ಲ. ಯೇಸು ಕ್ರಿಸ್ತನು ಅಂದರೆ ಎಲ್ಲವನ್ನೂ ಕೂಡ ಸ್ಪಷ್ಟವಾಗಿ ನೋಡುವಂಥ ಕಣ್ಣುಳ್ಳಾತನೇ ಈ ಮಾತುಗಳನ್ನು ಹೇಳಿರುವಂಥದ್ದು. ಆತನು ಹೇಳುವಾಗ ದೆವ್ವವು ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ ವಿಶ್ರಾಂತಿಯನ್ನು ಹುಡುಕುತ್ತಾ ನೀರಿಲ್ಲದ ಸ್ಥಳಗಳಲ್ಲಿ ತಿರುಗಾಡುತ್ತದೆ ಎಂಬುದಾಗಿ. ಅಂದ್ರೆ ಒಬ್ಬ ವ್ಯಕ್ತಿಯ ಜೀವಿತದಲ್ಲೊಂದು ದುರಾತ್ಮವು ಹೊಕ್ಕುವಾಗ ಅವನಲ್ಲಿ ಅದು ಕಾರ್ಯ ಮಾಡುತ್ತಾ ಅವನ ಜೀವಿತವನ್ನ ಹಾಳು ಮಾಡುತ್ತಾ ನರಕದ ಕಡೆಗೆ ಕೊಂಡೊಯ್ಯುವುದಕ್ಕೆ ಏನೇನನ್ನ ಮಾಡಬೇಕೋ ಎಲ್ಲವನ್ನು ಕೂಡ ಮಾಡುತ್ತಾ ಇರುತ್ತದೆ. ಅವನಿಗೆ ಪಾಪದ ಪ್ರೇರೇಪಣೆಗಳನ್ನು ಕೊಟ್ಟು ದಾಸತ್ವಗಳನ್ನು ಉಂಟು ಮಾಡಿ ಅಥವಾ ರೋಗದಲ್ಲಿ ಮಾಡಿ ಖಿನ್ನತೆಯಲ್ಲಿ ಮಾಡಿ ಸಮಾಧಾನವನ್ನ ಕೆಡಿಸಿ ಈ ರೀತಿಯಾಗಿ ನರಕದ ಕಡೆಗೆ ಕೊಂಡೊಯ್ಯುವುದಕ್ಕೆ ಏನೆಲ್ಲ ಮಾಡುವುದಕ್ಕೆ ಸಾಧ್ಯವೋ ಎಲ್ಲವನ್ನು ಕೂಡ ಮಾಡುತ್ತಾ ಇರುತ್ತದೆ. ಆದರೆ ದೇವರ ಬಲವು ಯಾವಾಗ ಪ್ರಕಟವಾಗಿ ಆ ವ್ಯಕ್ತಿಗೊಂದು ಬಿಡುಗಡೆ ಸಿಗುತ್ತದೋ ಆಗ ಅದುವರೆಗೂ ಕೆಲಸ ಮಾಡುತ್ತಾ ಇದ್ದಂಥ ಈ ದುರಾತ್ಮವು ಅವನನ್ನು ಬಿಟ್ಟು ಹೋಗಿ ವಿಶ್ರಾಂತಿಯನ್ನು ಹುಡುಕಿ ಅಲೆಯುತ್ತದೆ ಎಂಬುದಾಗಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಅಂದ್ರೆ ಅದುವರೆಗೂ ಕೆಲಸ ಮಾಡಿದಂಥ ದುರಾತ್ಮವು, ಅದುವರೆಗೂ ಕ್ರಿಯೆ ಮಾಡುತ್ತಾ ಇದ್ದಂಥ ದೆವ್ವವು ವಿಶ್ರಾಂತಿಯನ್ನು ಹುಡುಕಿ ಅಲೆದಾಡುತ್ತಾ ಇರುತ್ತದೆ. ಆದರೆ ಅದಕ್ಕೆ ವಿಶ್ರಾಂತಿ ಸಿಕ್ಕುವುದಿಲ್ಲ. ಅಂದ್ರೆ ಸೈತಾನನಿಗೆ ವಿಶ್ರಮಿಸಿಕೊಳ್ಳುವುದಕ್ಕೆ ಸ್ಥಳವೂ ಇಲ್ಲ, ಅದಕ್ಕೆ ಸಾಧ್ಯತೆಯೂ ಇಲ್ಲ. ಆದ್ದರಿಂದಲೇ ವಾಕ್ಯವು ಹೇಳುತ್ತದೆ, ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂಬುದಾಗಿ ತಿರುಗುತ್ತಾನೆ ಎಂಬುದಾಗಿ. ಅಂದ್ರೆ ಅವನು ತಿರುಗುತ್ತಾ ಇರುತ್ತಾನೆ, ವಿಶ್ರಾಂತಿ ಇಲ್ಲದವನಾಗಿ ಯಾರನ್ನ ನುಂಗಲಿ ಎಂಬುದಾಗಿ ತನಗಿರುವಂತ ಸಮಯವು ಸ್ವಲ್ಪ ಎಂಬುದಾಗಿ ಅರಿತು ರೌದ್ರವುಳ್ಳವನಾಗಿ ಕಾರ್ಯಗಳನ್ನು ಮಾಡುತ್ತಲೇ ಇದ್ದಾನೆ. ಆದ್ದರಿಂದ ಅಂಥವನ ಕೈಯಿಂದ ತಪ್ಪಿಸಿಕೊಳ್ಳಬೇಕು ಅಂದರೆ ನಾವು ಕರ್ತನಿಗೆ ಪೂರ್ಣವಾಗಿ ಸಮರ್ಪಿಸಿ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟು ಪರಿಶುದ್ಧಾತ್ಮನು ನಮ್ಮೊಳಗೆ ವಾಸವಾಗಿರುವಂತೆ ಆತನು ನಮ್ಮಲ್ಲಿ ಕಾರ್ಯವನ್ನ ಮಾಡುವುದಕ್ಕೆ ನಮ್ಮನ್ನ ಪೂರ್ಣವಾಗಿ ಒಪ್ಪಿಸಬೇಕು. ಯಾರಲ್ಲಿ ಪವಿತ್ರಾತ್ಮನು ಕಾರ್ಯ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲವೋ ಅಂಥವರು ಸೈತಾನನು ಬಂದು ಕಾರ್ಯ ಮಾಡುವುದಕ್ಕೆ ಬಾಗಿಲನ್ನ ತೆರೆದು ಕೊಡುತ್ತಾರೆ. ಎಲ್ಲಿಯವರೆಗೂ ದೇವರು ನಿಮ್ಮನ್ನು ಆಳ್ವಿಕೆ ಮಾಡುತ್ತಾ ಇರುತ್ತಾರೋ, ಎಲ್ಲಿಯವರೆಗೂ ಆತ ನಿಮ್ಮ ಸಂಗಡ ಇರುತ್ತಾನೋ, ಆತ ನಿಮ್ಮ ಹೃದಯದಲ್ಲಿ ವಾಸವಾಗಿರುತ್ತಾನೋ ಅಲ್ಲಿಯವರೆಗೂ ಸೈತಾನನು ಹತ್ತಿರಕ್ಕೂ ಬರುವುದಕ್ಕೆ ಸಾಧ್ಯವಿಲ್ಲ. ಅವನು ಹೋರಾಡಬಹುದು, ಅವನು ತಡೆಗಳನ್ನುಂಟು ಮಾಡಬಹುದು, ಆದರೆ ನಿಮ್ಮನ್ನ ಜಯಿಸುವುದಕ್ಕೆ ಸಾಧ್ಯವಿಲ್ಲ. ಆದರೆ ಯಾವಾಗ ನೀವು ದೇವರಿಗೆ ಆಸ್ಪದವನ್ನ ಕೊಡದೆ ಆತನಿಗೆ ವಿರೋಧವಾಗಿ ನಡೆದುಕೊಳ್ಳುತ್ತೀರೋ ಆಗ ಸೈತಾನನಿಗೆ ಅದು ತೆರೆದ ಬಾಗಿಲಾಗಿ ಮಾರ್ಪಡುತ್ತದೆ. ಮುಂದಿನ ವಾಕ್ಯಗಳನ್ನು ನೋಡುವಾಗ ಬಿಟ್ಟು ಹೋದ ದೆವ್ವವು ಹಿಂತಿರುಗಿ ಬಂದು ನೋಡಿ ಮನೆಯು ಒಕ್ಕಲಿಲ್ಲದ್ದು ಗುಡಿಸಿ ಅಲಂಕರಿಸಿದ್ದು ಎಂಬುದಾಗಿ ಕಂಡು ಹೊರಟು ಹೋಗಿ ತನಗಿಂತಲೂ ಕೆಟ್ಟವುಗಳಾದ ಇನ್ನೂ 7 ದೆವ್ವಗಳನ್ನು ಕರೆದುಕೊಂಡು ಬರುತ್ತದೆ ಎಂಬುದಾಗಿ ಹೇಳಲ್ಪಟ್ಟಿದೆ. ಆ ಮನುಷ್ಯನ ಅಂತ್ಯ ಸ್ಥಿತಿಯು ಮೊದಲಿನ ಸ್ಥಿತಿಗಿಂತ ಬಹಳ ಕೆಟ್ಟದ್ದಾಗಿ ಹೋಗುತ್ತದೆ. ಆದ್ದರಿಂದ ಈ ದಿವಸಗಳಲ್ಲಿ ಯೇಸು ಕ್ರಿಸ್ತನು ಸೈತಾನನ ಮೇಲೆ ನಿಮಗೆ ಜಯವನ್ನ ಕೊಟ್ಟಿದ್ದಾನೆ, ತನ್ನ ಮಕ್ಕಳು ಎಂಬಂತ ಬಾಧ್ಯತೆಯನ್ನ ಕೊಟ್ಟಿದ್ದಾನೆ, ತನ್ನ ಆತ್ಮನನ್ನು ನಿಮ್ಮೊಳಗೆ ವಾಸವಾಗಿರುವಂತೆ ಅನುಗ್ರಹಿಸಿದ್ದಾನೆ. ಈ ಎಲ್ಲ ಭಾಗ್ಯಕ್ಕೆ ನಾವು ಪಾತ್ರರಾಗಿರುವುದರಿಂದ ದೇವರ ಮುಂದೆ ನಂಬಿಗಸ್ತತೆಯಿಂದ, ನಂಬಿಕೆಯಿಂದ, ವಿಧೇಯತೆಯಿಂದ ಜೀವಿಸುವುದಾದರೆ ಆತನು ಯಾವಾಗಲೂ ನಮ್ಮೊಂದಿಗೆ ಇರುತ್ತಾನೆ. ಸೈತಾನನ ಒಂದು ಕ್ಷಣವೂ ಕೂಡ ನಮ್ಮನ್ನು ಜಯಿಸುವುದಕ್ಕೆ ಸಾಧ್ಯವಿಲ್ಲ ಎಂಬುದನ್ನು ಅರಿತು ಸೈತಾನನಿಗೆ ವಿಶ್ರಾಂತಿ ತೆಗೆದುಕೊಳ್ಳುವುದಕ್ಕೆ ಸ್ಥಳವಿಲ್ಲ, ಆಸ್ಪದವೂ ಇಲ್ಲ ಎಂಬುದನ್ನು ತಿಳಿದು ಅವನನ್ನು ಅಟ್ಟಿ ಹೊಡೆದೋಡಿಸುವಂತ ಪವಿತ್ರಾತ್ಮನ ಬಲದಿಂದ ತುಂಬಿದವರಾಗಿ ನಮ್ಮ ಜೀವಿತದಲ್ಲಿ ಉಂಟಾದಂಥ ಈ ಬಿಡುಗಡೆಯನ್ನ ಅನೇಕರ ಜೀವಿತಗಳಲ್ಲಿ ಉಂಟು ಮಾಡುವಂತೆ ಪವಿತ್ರಾತ್ಮನ ಬಲದಿಂದಲೂ ವರಗಳಿಂದಲೂ ಅಧಿಕಾರದಿಂದಲೂ ತುಂಬಿದವರಾಗಿ ಕರ್ತನ ರಾಜ್ಯವನ್ನ ಕಟ್ಟುತ್ತಾ ಸೈತಾನ ರಾಜ್ಯವನ್ನ ನೆಲಸಮ ಮಾಡುತ್ತಾ ಜಯದಲ್ಲಿ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ಸೈತಾನನ ಹಿಡಿತದಿಂದ ಅವನ ದಾಸತ್ವಗಳಿಂದ ನಮ್ಮನ್ನು ಬಿಡುಗಡೆ ಮಾಡಿ ನಿನ್ನ ಮಕ್ಕಳಾಗಿ ಮಾಡಿಕೊಂಡಿರುವಂಥ ನಿನ್ನ ಕೃಪೆಗಾಗಿ, ಆ ನಿನ್ನ ಶಿಲುಬೆಯ ತ್ಯಾಗಕ್ಕಾಗಿ ಯೇಸುವೆ ನಿನಗೆ ಸ್ತೋತ್ರ ಎಂಬುದಾಗಿ ತಂದೆಯ ಮಹಿಮೆಯನ್ನು ಸಲ್ಲಿಸುತ್ತಾ ಇದ್ದೇವೆ. ನಮ್ಮನ್ನು ವಿಮೋಚಿಸಿರುವಂಥ ನಿನಗೆ ನಂಬಿಗಸ್ತತೆಯಿಂದ ಅಪ್ಪ ಸಮರ್ಪಣೆಯಿಂದ ಜೀವಿಸೋಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು. ಸೈತಾನಿಗೆ ಅಪ್ಪ ವಿಶ್ರಮಿಸುವ
ಬೀಳುವುದಕ್ಕೆ ಸ್ಥಳವೂ ಇಲ್ಲ, ಆಸ್ಪದವೂ ಇಲ್ಲ. ಅವನಿಗೆ ಅಪ್ಪ ನಮ್ಮ ಜೀವಿತದಲ್ಲಿ ಅವಕಾಶವನ್ನೇ ಕೊಡದಂತೆ ಪವಿತ್ರಾತ್ಮನಿಗೆ ಅಪ್ಪ ಗರ್ಭಗುಡಿ ಆಗಿರುವಂಥ ನಮ್ಮ ದೇಹದಲ್ಲಿ ಪರಿಶುದ್ಧತೆ ಎಂಬಂಥ ಭೂಷಣವನ್ನು ಧರಿಸಿಕೊಂಡವರಾಗಿ ನಿನ್ನನ್ನು ಆರಾಧಿಸುತ್ತಾ, ನಿನ್ನ ಹಿಂಬಾಲಿಸುತ್ತಾ, ನಿನಗೆ ವಿಧೇಯರಾಗಿ ಜೀವಿಸಲಿಕ್ಕೆ ಸಹಾಯ ಮಾಡು. ಸೈತಾನನ ಮೇಲೆ ಜಯವನ್ನು ಹೊಂದುವಂಥ ಜೀವಿತಗಳು ಪ್ರತಿಯೊಬ್ಬೊಬ್ಬರದ್ದು ಆಗಿರಲಿ. ಜೀವಿತದಲ್ಲಿ ಅಪ್ಪ, ಕುಟುಂಬದಲ್ಲಿ ಸೈತಾನನ ಕ್ರಿಯೆಗಳು ಲಯವಾಗಿ ಹೋಗಲಿ. ಅವನ ಶೋಧನೆಗಳು, ತಡೆಗಳು ಮುರಿದು ಬೀಳಲೆಂಬುದ ಕಟ್ಟಲೆ ಕೊಡ್ತಾ ಇದ್ದಾನೆ. ಯೇಸುವಿನ ನಾಮದಲ್ಲಿ ಜಯ ಉಂಟಾಗಲಿ, ಆಶೀರ್ವಾದಗಳು ಅನುಗ್ರಹಿಸಲ್ಪಡಲಿ. ಸೈತಾನನ ಅಪ್ಪ ಪೂರ್ಣವಾಗಿ ಲಯವಾಗಿ ಹೋಗುವಂತೆ ನೀನು ಅವನನ್ನು ನಮ್ಮ ಕಾಲ ಕೆಳಗೆ ಹಾಕಿ ತುಳಿಸಿ ಬಿಡುವಂಥ ದೇವರು. ನಿನ್ನ ಜಯದಲ್ಲಿ ಅಪ್ಪ ನಾವು ಪಾಲುಗಾರರಾಗಿದ್ದೇವೆ. ಅದಕ್ಕಾಗಿ ಸ್ತೋತ್ರಗಳು ಕರ್ತನೆ. ನಿನ್ನ ನಾಮದಲ್ಲಿ ಜಯ ಹೊಂದಿ ಆಶೀರ್ವಾದಗಳನ್ನು ಪೂರ್ಣವಾಗಿ ಹೊಂದಿ ನಿನಗೆ ಸಾಕ್ಷಿಗಳಾಗಿ ಜೀವಿಸುವಂತೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು. ನೀನು ಆರ್ತಿಯಾಗಿ ಮಾಡುವಂಥ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನ ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿನ ಮಾತ್ಮನಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.